ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 5ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇದರಲ್ಲಿ ದೇವರ ಮನಸ್ಸು ಎಂಥದ್ದು ಎಂಬುದಾಗಿ ತಿಳಿಯಬಹುದಾದಂಥ ಒಂದು ಪ್ರಾಮುಖ್ಯವಾದಂಥ ಒಂದು ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ದೇವರ ಮನಸ್ಸು ಏನಿದೆ, ದೇವರ ಭಾರ ಏನಿದೆ, ದಿ ಹಾರ್ಟ್ ಆಫ್ ಗಾಡ್, ದ ಬರ್ಡನ್ ಆಫ್ ಗಾಡ್ ಏನಿದೆ ಎಂಬುದಾಗಿ ನಾವು ನೋಡ್ಕೊಳ್ತೀವಿ. ಅಷ್ಟೇ ಅಲ್ಲ, ಒಂದು ದೊಡ್ಡ ದೇಶಕ್ಕೆ ಪರಿಹಾರ ಯಾರು ಎಂಬುದನ್ನು ಕೂಡ ನೋಡ್ಕೊಳ್ತೇವೆ. ಬನ್ನಿರಿ, ಅದನ್ನು ನಾನು ಸಸ್ಪೆನ್ಸ್ ಆಗಿ ಇಟ್ಬಿಟ್ಟು ಮೊದಲನೇ ವಚನಕ್ಕೆ ನಾವು ನೋಡಲಿಕ್ಕಿದ್ದೇವೆ. ಯೆರೆಮೀಯನ ಗ್ರಂಥ 5ನೇ ಅಧ್ಯಾಯ 1ನೇ ವಚನ. ಜೆರೆಮಾಯ 5:1. ಯೆರೂಸಲೇಮಿನ ಬೀದಿಗಳಲ್ಲಿ ಅತ್ತಿತ್ತ ಓಡಾಡುತ್ತಾ ಅಲ್ಲಿನ ಚೌಕಗಳಲ್ಲಿ ಹುಡುಕಿರಿ. ಏನು ಹುಡುಕಬೇಕು? ನ್ಯಾಯವನ್ನು ಕೈಕೊಂಡು 1, ಸತ್ಯವನ್ನು ಅನುಸರಿಸುವ 2, ಒಬ್ಬನಾದರೂ ಇದ್ದಾನೋ. ದೇವರು ಎಷ್ಟು ಜನನ್ನು ಹುಡುಕ್ತಿದ್ದಾನೆ ಅಂತ ನೋಡುವಾಗ ಒಬ್ಬರು, ವಾವ್, ಒಬ್ಬರನ್ನು ಹುಡುಕ್ತಾ ಇದ್ದಾನೆ. ಎಂಥ ವ್ಯಕ್ತಿ? ನ್ಯಾಯವನ್ನು ಕೈಕೊಂಡು ಪ್ಲಸ್ ಸತ್ಯವನ್ನು ಅನುಸರಿಸಿ ಇಸ್ ಈಕ್ವಲ್ ಟು, ನಾನು ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಭಕ್ತಿವಂತನಾದ ವ್ಯಕ್ತಿಯನ್ನು ದೇವರು ಹುಡುಕ್ತಾ ಇದ್ದಾನೆ. ಗಾಡ್ ಈಸ್ ಲುಕಿಂಗ್ ಫಾರ್ ಒನ್ ಗಾಡ್ಲಿ ಪರ್ಸನ್. ಈ ವಿಷಯದ ಬಗ್ಗೆ ನನ್ನ ಆತ್ಮಿಕ ತಂದೆ ಒಂದು ಮಾತು ಹೇಳಿದ್ದು ನನಗೆ ನೆನಪು ಬರ್ತದೆ. ಅದೇನೆಂದರೆ, ಇಫ್ ಯು ಆರ್ ಕ್ಲೋಸರ್ ಟು ಗಾಡ್ ಯು ವಿಲ್ ಫೀಲ್ ದ ಪೇನ್ ದಟ್ ಗಾಡ್ ಹ್ಯಾಸ್. ದೇವರಿಗೆ ನೀನು ಹತ್ತಿರವಾಗಿದ್ದರೆ, ದೇವರ ಮನಸ್ಸಿನಲ್ಲಿ ಏನಾದರೂ ನೋವಿದರೆ ನಿನಗೆ ಅದು ಗೊತ್ತಾಗ್ತದೆ ಅಂತ ಹೇಳಿಬಿಟ್ಟು. ಹೌದು, ದೇವರ ಒಂದು ಬರ್ಡನ್ ಇಲ್ಲಿ ನಾವು ನೋಡ್ತೀವಿ. ಯೆಶಾಯ 63:5, ಯೆಶಾಯ 59:16, ಯೆಶಾಯ 57:1. ಅಷ್ಟೇ ಅಲ್ಲ, ಯೆಹೆಜ್ಕೇಲ್ ಗ್ರಂಥದಲ್ಲಿ ಕೂಡ ಇಂಥ ಒಂದು ಸಂಗತಿಯನ್ನು 22ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನು ದೇವರು ಹುಡುಕುವಂಥದ್ದು. ಆ ರೀತಿಯಾಗಿ ದೇವರಿಗೆ ಒಬ್ಬ ವ್ಯಕ್ತಿ ಸಿಕ್ಬಿಟ್ರೆ ಏನಾಗ್ಬೋದು? ಶಾಕಿಂಗ್ ನ್ಯೂಸ್, ಕೇಳಿಸ್ಕೊಳ್ರಿ. ಒಬ್ಬನಾದರೂ ಇದ್ದಾನೋ, ಇಂಥ ಸತ್ಪುರುಷನನ್ನು ಕಂಡುಕೊಳ್ಳಬಹುದೇ? ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ಹೇಳ್ತಾರೆ, ಸಿಕ್ಕಿದರೆ, ಆ ಒಬ್ಬ ವ್ಯಕ್ತಿ ದೇವರಿಗೆ ಸಿಕ್ಬಿಟ್ರೆ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಆ ಒಬ್ಬ ಭಕ್ತಿವಂತನಾದ ವ್ಯಕ್ತಿ ದೇವರಿಗೆ ಸಿಕ್ಬಿಟ್ರೆ, ನಾನು ಪಟ್ಟಣವನ್ನು ಕ್ಷಮಿಸುವೆನು. ವಾವ್! ಆ ಕಾಲದಲ್ಲಿ ಗಂಡಸರು ಮಾತ್ರ 6 ಲಕ್ಷ ಜನರು, ಅಂದರೆ ಕಾಳಾಳುಗಳು 6 ಲಕ್ಷ ಜನರು ಪುರುಷರು. ವಿಮೋಚನ ಕಾಂಡ 12ರಲ್ಲಿ ನೋಡ್ತೇವೆ. ಇಸ್ರಾಯೇಲರು ಐಗುಪ್ತದಿಂದ ಬರುವಾಗ 6 ಲಕ್ಷ ಗಂಡಸರು, 6 ಲಕ್ಷ ಹೆಂಗಸರು, 12 ಲಕ್ಷ ಮಕ್ಕಳು, ಲೇವಿಯರು, ಮಿಶ್ರ ಜನಾಂಗದವರು, ಇವರೆಲ್ಲ ಸೇರಿದರೆ ಸುಮಾರು 40 ಲಕ್ಷ ಜನರು ಇದ್ದಿರ್ಬೋದು ಆವಾಗ, ಸುಮಾರು. ಈಗ ದೇವರು ಏನು ಹೇಳ್ತಾರೆ? ಆ ಪಟ್ಟಣದಲ್ಲಿ ಒಂದು ವೇಳೆ ಲಕ್ಷಾಂತರ ಜನ ಪ್ರಜೆಗಳಿದ್ದಿರ್ಬೋದು,
ಲಕ್ಷಾಂತರ ಬಿಲೀವರ್ಸ್, ಲ್ಯಾಕ್ಸ್ ಆಫ್ ಬಿಲೀವರ್ಸ್, ಅವರ ಎಲ್ಲರನ್ನು ಅವರೆಲ್ಲರಿಗೂ ಆ ಇಡೀ ಪಟ್ಟಣಕ್ಕೆ ಕ್ಷಮೆ, ಈಗ ಬೆಂಗಳೂರು ಪಟ್ಟಣ ಅಂತ ಹೇಳ್ತೀವಿ, ಆ ಇಡೀ ಬೆಂಗಳೂರು ಪಟ್ಟಣದಲ್ಲಿರುವಂಥ ಎಲ್ಲರನ್ನು ಕ್ಷಮಿಸಬೇಕಾದ್ರೆ ಕೀ ಯಾರು? ಒನ್ ಪರ್ಸನ್, ಒಬ್ಬ ವ್ಯಕ್ತಿ. ಆ ಒಬ್ಬ ವ್ಯಕ್ತಿ ದೇವ್ರಿಗೆ ಸಿಕ್ಬಿಟ್ರೆ ಇಡೀ ಪಟ್ಟಣವನ್ನೇ ಕ್ಷಮಿಸ್ತೀನಿ ಅಂತ ದೇವ್ರು ಹೇಳ್ತಾನೆ ರೀ. ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಿದೆ, ಅದು ಯೆಹೆಜ್ಕೇಲ್ ಗ್ರಂಥ, ಅದನ್ನು ಕೂಡ ನಾನು ಓದ್ತೀನಿ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯ, ಅದು ಮೋಸ್ಟ್ ಫೇವರಿಟ್ ವಚನ ನನಗೆ. ಯಾಕಂದರೆ ಸುಮಾರು 40 ವರ್ಷಗಳಿಂದ ಆ ವಾಕ್ಯವನ್ನು ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಥವಾ ನೆನಪು ಮಾಡಿಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು. 40 years ಆಗಿ. ಏನಂತಿದೆ ವಾಕ್ಯ? ಭಾಳ ಚೆನ್ನಾಗಿದೆ, ಭಾಳ ಪವರ್ಫುಲ್ ಆಗಿದೆ. ನೋಡೋಣ. 22ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 30ನೇ ವಚನದಲ್ಲಿ, ನಾನು ದೇಶವನ್ನು ಹಾಳು ಮಾಡದಂತೆ ನನ್ನ ಎದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು. ಐ ಸಾಟ್ ಫಾರ್ ಒನ್ ಪರ್ಸನ್. ಹಾಗಾದರೆ ದೇವರು ಎಷ್ಟು ಜನರನ್ನು ಹುಡುಕ್ತಾ ಇದ್ದಾರೆ? ಒಬ್ಬರು. ಈ ವಾಕ್ಯ ತಗೊಂಡು ನಾನು ಕೂಡ ಏನು ಮಾಡಿದೆ? ನಾನು ಕೂಡ ನನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಸಿಗಬೇಕು, ನನ್ನ ಜೊತೆಯಲ್ಲಿ ಸೇವೆ ಮಾಡಲಿಕ್ಕೆ, ನನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ, ನನ್ನ ಜೊತೆಯಲ್ಲಿ ಆ ಭಾರ ಹೊರಲಿಕ್ಕೆ, ನನ್ನ ಭಾರವನ್ನು, ನನ್ನ ಒಂದು ದರ್ಶನವನ್ನು ತಿಳಿಯೋದಕ್ಕೆ ಒಬ್ಬ ವ್ಯಕ್ತಿಯನ್ನು ನಾನು ಕೂಡ ಸುಮಾರು ವರ್ಷಗಳಿಂದ ಹುಡುಕ್ತಾ ಇದ್ದೆ. ಕೆಲವು ಸಾರಿ ಮೀಟಿಂಗ್ಸ್ನಲ್ಲಿ ನಾನು ಹೋದಾಗ ಈ ರೀತಿಯಾಗಿ ಹೇಳ್ತಿದ್ದೆ, ಈಗ 100 ಜನರಿದ್ದಾರೆ ಈ ಮೀಟಿಂಗ್ನಲ್ಲಿ, ಆದರೆ ಐ ಆಮ್ ಲುಕಿಂಗ್ ಫಾರ್ ಒನ್ ಪರ್ಸನ್. ಆರ್ ಯು ದಟ್ ಒನ್ ಪರ್ಸನ್? ಇದ್ದೀರಾ ನನ್ನ ಜೊತೆಗೆ ನಿಲ್ಲುವುದಕ್ಕೆ, ಸೇವೆ ಮಾಡಲಿಕ್ಕೆ ಎಂಬುದಾಗಿ ಹೇಳ್ತಿದ್ದೆ. ಅದೇ ರೀತಿಯಾಗಿ ಇದನ್ನು ನಾನು ಕಲ್ತಿದ್ದು ದೇವರಿಂದ. ಯಾಕಂದರೆ ದೇವರು ಕೂಡ ಐ ಸಾಟ್ ಫಾರ್ ಒನ್ ಪರ್ಸನ್, ನನ್ನ ಜೊತೆಗೆ ನಿಲ್ಲಲಿಕ್ಕೆ, ನನಗಾಗಿ ಸತ್ಪುರುಷನಾಗಿರುವಂಥ ವ್ಯಕ್ತಿ, ಸತ್ಯವನ್ನು ಅನುಸರಿಸುವಂಥ ವ್ಯಕ್ತಿ, ನ್ಯಾಯವನ್ನು ಕೈಕೊಂಡು ನಡೆಯುವಂಥ ವ್ಯಕ್ತಿ. ಒನ್ ಪರ್ಸನ್ ಹೂ ಇಸ್ ಗಾಡ್ಲಿ ಮೇಕ್ಸ್ ಗಾಡ್ ವೆರಿ ಎಕ್ಸೈಟೆಡ್. ದೇವರಿಗೆ ಒಬ್ಬ ಭಕ್ತಿವಂತ ವ್ಯಕ್ತಿ ಸಿಕ್ಬಿಟ್ರೆ ಭಾಳ ಎಕ್ಸೈಟೆಡ್ ಆಗಿಬಿಡ್ತಾರೆ. ಕೆಲವು ಸಾರಿ ಯಾವುದಾದ್ರೂ ಒಂದು ಊರಿಗೆ, ಒಂದು ದೇಶಕ್ಕೆ ನಾವು ಹೋಗಿದ್ರು, ಅಲ್ಲಿ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದ್ದು, ಅಲ್ಲಿನ ಸಮುದ್ರ ಎಷ್ಟು ಚೆನ್ನಾಗಿದ್ದು, ಅಲ್ಲಿನ ಸೀನ್ರೀಸ್ ಎಷ್ಟು ಚೆನ್ನಾಗಿದ್ದು, 7 wonders ಆಫ್ ದ ವರ್ಲ್ಡ್ ಅಲ್ಲೆಲ್ಲ ಇದ್ವು ಅಂತ ನಾವು ಹೇಳ್ತೀವಿ. ಆದರೆ ಗಾಡ್ ಈಸ್ ಮೋರ್ ಎಕ್ಸೈಟೆಡ್ ವೆನ್ ಹಿ ಫೈಂಡ್ಸ್ ಒನ್ ಪರ್ಸನ್ ಹೂ ಸ್ಟ್ಯಾಂಡ್ಸ್ ಫಾರ್ ಗಾಡ್. ದೇವರಿಗಾಗಿ ನಿಲ್ಲುವ ಒಬ್ಬ ಪುರುಷನು ಅಥವಾ ಒಬ್ಬ ಸ್ತ್ರೀ ದೇವರಿಗೆ ಬಹಳ ಸಂತೋಷವನ್ನು, ಉತ್ತೇಜನವನ್ನು ಕೊಡ್ತಾರಂತೆ. ವುಡ್ ಯು ಲೈಕ್ ಟು ಬಿ ದಟ್ ಒನ್ ಪರ್ಸನ್? ನೀವು ಆ ಒಬ್ಬ ವ್ಯಕ್ತಿ ಆಗಿರೋದಕ್ಕೆ ಇಷ್ಟಪಡ್ತೀರಾ? ನಾನು ಇಷ್ಟಪಡ್ತೇನೆ. ಐ ವುಡ್ ಲೈಕ್ ಟು ಬಿ ಅವೈಲಬಲ್ ಫಾರ್ ಗಾಡ್. ಯಾರೋ ಒಬ್ಬರು ಹೇಳಿದರು, ಗಾಡ್ ಈಸ್ ನಾಟ್ ಬೇಸಿಕಲಿ ಲುಕಿಂಗ್ ಫಾರ್ ಎಬಿಲಿಟೀಸ್ ಬಟ್ ಅವೈಲಬಿಲಿಟಿ. ದೇವರು ನಮ್ಮ ಸಾಮರ್ಥ್ಯಗಳನ್ನು ಹುಡುಕ್ತಾ ಇಲ್ಲ. ಯೆರೆಮೀಯನನ್ನು ದೇವರು ಆರಿಸಿಕೊಂಡಾಗ ಸಾಮರ್ಥ್ಯದ ವ್ಯಕ್ತಿ ಅಲ್ಲ. ಹಿ ಡಿಡ್ ನಾಟ್ ಹ್ಯಾವ್ ಎ ಮಚ್ ಎಬಿಲಿಟೀಸ್, ಬಟ್ God was looking for a person who is available, ಲಭ್ಯನಾಗಿ. ಐ ಆಮ್ ದೇರ್, ಐ ಆಮ್ ಕಮಿಟೆಡ್, ಐ ಆಮ್ ಅವೈಲಬಲ್ ಎಂಬುದಾಗಿ ಹೇಳುವಂಥ ವ್ಯಕ್ತಿ. ನಾನು ಈ ವಾಕ್ಯದಲ್ಲಿ ಹೆಚ್ಚು ಟೈಮ್ ಕಳೀತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ನನಗೆ ಭಾಳ ಫೇವ್ರೇಟ್ ಆಗಿರುವಂಥ ಒಂದು ವಾಕ್ಯ. ಸರಿ, ಮುಂದೆ ನಾವು ನೋಡೋಣ. 4ನೇ ವಚನದಲ್ಲಿ ಯೆಹೋವನ ಮಾರ್ಗ, ದೇವರ ಮಾರ್ಗದ ಬಗ್ಗೆ 2 ಸಾರಿ ಬಂದಿದೆ. 4ನೇ ವಚನ ಯೆಹೋವನ ಮಾರ್ಗ, 5ನೇ ವಚನ ಯೆಹೋವನ ಮಾರ್ಗ. ಹಾಗಾದರೆ ಯೆಹೋವನ ಮಾರ್ಗ ಅಂತ ಹೇಳಿದರೆ ಯೇಸು ಕ್ರಿಸ್ತನ ಒಂದು ಛಾಯೆ. ಅಂದರೆ ನನಗೇನು ಅನ್ನಿಸ್ತದೆ ಅಂತ ಹೇಳಿದ್ರೆ, ದೇವರು ಒಬ್ಬ ವ್ಯಕ್ತಿಯನ್ನು ಹುಡುಕಿದ, ದೇವರಿಗೆ ಆ ಒಬ್ಬ ವ್ಯಕ್ತಿ ಸಿಗಲಿಲ್ಲ. ಆದರೆ ಯೇಸು ಕ್ರಿಸ್ತನಲ್ಲಿ ಆ ವ್ಯಕ್ತಿ ದೇವರಿಗೆ ಅವೈಲಬಲ್ ಆದಂಥ ಒಂದು ಘಟನೆ ನಮಗೆ ಗೊತ್ತಿದೆ.
ಸರಿ, ಹಾಗೆ ನಾವು ಮುಂದುವರಿಯೋದಾದರೆ ದೇವರ ನ್ಯಾಯ ವಿಧಿ 5ನೇ ವಚನ ಮತ್ತು ದೇವರ ಒಂದು ರೋಷ 9ನೇ ವಚನ ಮತ್ತು ದೇವರನ್ನು ಅಲ್ಲಗಳೆಯುವಂಥ ವಿಷಯ 12ನೇ ವಚನ. ಈ ರೀತಿಯಾಗಿ ನೋಡುವಾಗ ದೇವರಿಗೆ ಒಬ್ಬ ವ್ಯಕ್ತಿ ಸಿಗಲಿಲ್ಲ. ಯಾವಾಗ ದೇವರಿಗೆ ದೇವರು ಹುಡುಕುವಂಥ ಒಬ್ಬ ವ್ಯಕ್ತಿ ಸಿಗೋದಿಲ್ಲೋ ಆವಾಗ ಆಗುವಂಥದ್ದೇನು? ಯೆಹೆಜ್ಕೇಲ್ 22:30ನೇ ವಚನದಲ್ಲಿ ಆ ಒಬ್ಬ ವ್ಯಕ್ತಿ ಸಿಕ್ಕದ ಕಾರಣ ದೇವರು ನ್ಯಾಯ ತೀರ್ಪನ್ನು ಕಳಿಸಬೇಕಾಯ್ತು ರೀ. ವಾಟ್ ಈಸ್ ಆಲ್ಟರ್ನೇಟಿವ್ ಫಾರ್ ಫರ್ಗಿವ್ನೆಸ್ ಆಫ್ ಸಿನ್ಸ್? ಅಂದರೆ ದೇವರು ಒಬ್ಬ ವ್ಯಕ್ತಿಗೆ ಕ್ಷಮಿಸಬೇಕು, ಒಂದು ದೇಶವನ್ನು ಕ್ಷಮಿಸಬೇಕಂತ ಇಷ್ಟಪಡ್ತಾರೆ. ಅದರ ಪರ್ಯಾಯ ಏನದ? ಅದು ಇಲ್ಲದಿದ್ದರೆ, ಅದಾಗದಿದ್ದರೆ ಜಡ್ಜ್ಮೆಂಟ್. 14ನೇ ವಚನ ಬಹಳ ನನಗೆ ಹಿಡಿಸಿತು. ಏನಂದರೆ, ಸೇನಾಧೀಶ್ವರರಾದ ಯೆಹೋವನೆಂಬ ದೇವರಿಂತೆನ್ನುತ್ತಾನೆ. ನೋಡೋಣ ಏನು ಹೇಳ್ತಿದ್ದಾರಂತ. ನೀವು ಹೀಗೆ ಅಂದುಕೊಂಡದರಿಂದ ಆಹಾ, ನಾನು ಪ್ರವಾದಿಯ ಬಾಯಲ್ಲಿನ ನನ್ನ ಮಾತುಗಳನ್ನು ಬೆಂಕಿಯನ್ನಾಗಿಯೂ ಈ ಜನರನ್ನು ಸೌದೆಯನ್ನಾಗಿಯೂ ಮಾಡುವೆನು. ಹೌದು, ನನ್ನ ಆತ್ಮಿಕ ತಂದೆ, ಆತ್ಮಿಕ ನಾಯಕರು ಝಾಕ್ಪೂನ ನಾಯನವರು ಒಂದು ಮಾತು ಹೇಳಿದ್ದು ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದ್ರೆ, ನಾನು ಅಂದರೆ ಅವ್ರು ಹೇಳಿದ್ದು, ಅವರ ಸಾಕ್ಷಿ ಅದೇನಂತ ಹೇಳಿದ್ರೆ, ನಾನು ಯಾವಾಗಲೂ ಹಿತಕರವಾದದ್ದನ್ನೇ ಮಾತಾಡೋಣ ಅಂತ ನಾನು ಅಂದುಕೊಳ್ತಾ ಇದ್ದೆ. ಆದರೆ ಯಾವಾಗ ನೋಡಿದರೂ ಜಡ್ಜ್ಮೆಂಟ್, ನ್ಯಾಯ ತೀರ್ಪನ್ನೇ ನಾನು ಮಾತನಾಡಬೇಕಾಯಿತು. ಅಂಥ ಸಂದರ್ಭದಲ್ಲಿ ಯೆರೆಮೀಯನ ಗ್ರಂಥ ನಾನು ಓದ್ತಾ ಇದ್ದಾಗ ಅಲ್ಲಿ ಕೂಡ ಯೆರೆಮೀಯನು ಯಾವಾಗ ನೋಡಿರೋ ನ್ಯಾಯ ತೀರ್ಪನ್ನೇ ಮಾತಾಡಬೇಕಾಯಿತು. ಅಂದರೆ ಪಾಸಿಟಿವ್ ಆಗಿ ಮಾತಾಡೋಣ ಅಂತ ಹೇಳುವಾಗ ನೆಗೆಟಿವ್ ಆದಂಥದ್ದನ್ನೇ ಮಾತಾಡಬೇಕಾಯ್ತಲ್ಲ ಎಂಬಂಥ ಒಂದು ಹಂತ ನೆಲೆ. ಆದರೆ ನಾನು ಇದರಲ್ಲಿ ಕಂಡುಕೊಂಡಂಥ ಒಂದು ವಿಷಯ, ದೇವರು ನೆಗೆಟಿವ್ ಆಗಿ ನಕಾರಾತ್ಮಕವಾದದ್ದನ್ನೇ ಮಾತಾಡಿಬಿಟ್ಟು ಆನಂತರ ಸ್ವಲ್ಪ ಸಮಯದಲ್ಲಿ ಸಕಾರಾತ್ಮಕವಾದ ಪರಿಹಾರವನ್ನು ಕೊಡ್ತಾನೆ ರೀ. ದ್ಯಾಟ್ ಈಸ್ ಗ್ರೇಟ್. ಈಗ ಉದಾಹರಣೆಗೆ 4ನೇ ಅಧ್ಯಾಯದಲ್ಲಿ ನೋಡುವಾಗ ಜಡ್ಜ್ಮೆಂಟ್ ಅಂತ ನ್ಯಾಯ ತೀರ್ಪು ಅಂತ ಹೇಳ್ಬಿಟ್ಟು ದೇವರು 4ನೇ ಅಧ್ಯಾಯದಲ್ಲಿ ಮಾತಾಡಿಬಿಟ್ಟು 19ನೇ ವಚನದಲ್ಲಿ ನನ್ನ ಕರುಳು, ನನ್ನ ಗುಂಡಿಗೆ, ನನ್ನ ಆತ್ಮ ಅಂತ ಹೇಳ್ಬಿಟ್ಟು ದೇವರು ನ್ಯಾಯ ತೀರ್ಪಿನ ವಿಷಯವಾಗಿ ಮಾತಾಡಿದರೂ ಅದರ ವಿಷಯದಲ್ಲಿ ದುಃಖ ಪಡ್ತಾನೆ. God is not excited to judge his people, rather he is hesitant to judge his people because of his compassion. ದೇವರು ಆತನು ಮನಮರುಗಿ, ಅಯ್ಯೋ ನನ್ನ ಜನರನ್ನು ನಾನು ತೀರ್ಪು ಮಾಡಬೇಕಲ್ಲ ಎಂಬಂಥ ದುಃಖ ದೇವರಿಗಿರುವಂಥದ್ದನ್ನು ನೋಡ್ತೇವೆ. ದಟ್ ಈಸ್ ಗ್ರೇಟ್. ಅದು ನನಗೆ ಭಾಳ ಹಿಡಿಸ್ತು. ನೋಡ್ರಿ, ಇಲ್ಲಿ ಕೂಡ ದೇವರು ಈ ರೀತಿಯಾಗಿ ನೀವು ನನಗೆ ತಿರುಗಿ ಬಿದ್ದಿದ್ದರಿಂದ ನಾನು ಒಂದು ಜನಾಂಗವನ್ನು ದೂರದಿಂದ ನಿಮ್ಮ ಮೇಲೆ ಬರಮಾಡುವೆನು. 15ನೇ ವಚನ ಆ ರೀತಿಯಾಗಿ ಹೇಳಿಬಿಟ್ಟು 18ನೇ ವಚನ ನೋಡ್ರಿ ಏನು ಹೇಳ್ತಾರೆ. ಆದರೆ ಜೆರೆಮಾಯ 5:18, ಆದರೆ ಆ ದಿನಗಳಲ್ಲಿಯೂ ನಾನು ನಿಮ್ಮನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡೇನು, ನಾನು ನಾಶ ಮಾಡಲ್ಲ ನಿಮ್ಮನ್ನು. God is hesitant to destroy his people. God is not excited. ತನ್ನ ಜನರನ್ನು ತೀರ್ಪು ಮಾಡಬೇಕಂತ ಬಯಸಿದ ದೇವರು ಹಿಂಜರಿದು ಇರುವಂಥ ಮಾತುಗಳನ್ನು ನಾವು ನೋಡ್ತೀವಿ ರೀ. ಹೌದು,
ಕೆಲವು ಸಾರಿ ದೇವರು ಆ ಪ್ರಶ್ನೆ ಹಾಕ್ತಾರೆ, ನೀವು ನನಗೆ ಭಯಪಡೋದಿಲ್ವಾ? ವರ್ಸ್ 22. ನನಗೆ ನಡುಗೋದಿಲ್ವಾ? ಆ ರೀತಿಯಾಗಿ ದೇವರು ಹೇಳಿಬಿಟ್ಟು 20 ಅಷ್ಟೆಲ್ಲ ದೇವರು ಹೇಳಿದರು 26ನೇ ವಚನದಲ್ಲಿ ಆಗಾಗ ಉಪಯೋಗಿಸುವಂಥ ಒಂದು ಪದ ಏನಂದರೆ ನನ್ನ ಜನರು. ನನ್ನ ಜನರು 26ನೇ ವಚನ. ದೇವರು ಬೇರೆಯವರಂತ ಹೇಳದೆ ನನ್ನ ಜನರು. ಕೆಲವು ಸಾರಿ ಅವರ ಪಾಪಗಳ ಲಿಸ್ಟನ್ನು 26, 27, 28ನೇ ವಚನದಲ್ಲಿ ಲಿಸ್ಟ್ ಕೊಟ್ಬಿಟ್ಟು ರೀಸನ್ ಕೂಡ ದೇವರು ಕೊಡ್ತಾರೆ, ಯಾಕೆ ನಾನು ಅವ್ರಿಗೆ ಜಡ್ಜ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ. 28ನೇ ವಚನ, ಅನಾಥರ ವೃದ್ಧಿಗಾಗಿ ಅವರ ಪಕ್ಷ ಹಿಡಿದು ವ್ಯಾಜ್ಯ ನಡೆಸ್ತಾ ಇಲ್ಲ, ದಿಕ್ಕಿಲ್ಲದವರನ್ನು ನೋಡ್ಕೊಳ್ತಾ ಇಲ್ಲ ನೀವು. ಆದ ಕಾರಣ ನಾನು ದಂಡಿಸಬಾರ್ದಾ, ನಾನು ಜಡ್ಜ್ ಮಾಡಬಾರ್ದಾ ಎಂಬುದಾಗಿ ದೇವರು ಹೇಳ್ತಾರೆ. ಆ ರೀತಿಯಾಗೆಲ್ಲ ದೇವರು ಹೇಳಿಬಿಟ್ಟು 30-31ನೇ ವಚನದಲ್ಲಿ ಪ್ರವಾದಿಗಳು ಸುಳ್ಳಾಗಿ ಪ್ರವಾದಿಸ್ತಾರೆ, ಯಾಜಕರು ಅವರಿಂದ ಅಧಿಕಾರ ಹೊಂದಿ ದೊರೆತನ ಮಾಡ್ತಾರೆ. ಅಂದರೆ ಹೀಗೆಲ್ಲ ಮಾಡಿದ್ರೆ ಅಂದರೆ ಫಾಲ್ಸ್ ಪ್ರಾಫೆಸಿ, ಸುಳ್ಳು ಪ್ರವಾದನೆ ಪ್ಲಸ್ ಬೇರೆಯವರು ಕಂಟ್ರೋಲ್ ಮಾಡೋದು, ಇವೆರಡಿದ್ದಾಗ ಆಶ್ಚರ್ಯ ಏನಂದರೆ ನನ್ನ ಜನರು, ಲಾಸ್ಟ್ ಪದ 31ನೇ ವಚನ 5ನೇ ಅಧ್ಯಾಯ ಯೆರೆಮೀಯ, ನನ್ನ ಜನರು ಇದನ್ನೇ ಪ್ರೀತಿಸ್ತಾರೆ. ಸುಳ್ಳು ಪ್ರವಾದನೆಯೇ ಬೇಕು, ಕೆಲವರಿಗೆ ಕಂಟ್ರೋಲ್ ಮಾಡೋದೇ ಬೇಕು. ಆದ ಕಾರಣ ಆ ರೀತಿಯಾಗಿ ಮುಕ್ತಾಯವಾಗುತ್ತೆ ಯೆರೆಮೀಯ 5ನೇ ಅಧ್ಯಾಯ. ಯೆರೆಮೀಯನ ಗ್ರಂಥ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.